ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸಿ.ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಬಿಗ್ ಶಾಕ್ ಅನ್ಬೋದು, ಕೆಲವು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ಬೋದು. ರ್ಯಾಂಕಿಂಗ್ ಹೆಚ್ಚಳಾಗಿದೆ. ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದ್ವಿತೀಯ PUC 2 ಫಲಿತಾಂಶ ಏನು ಬಂತು, ಅದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಹಾಯ ಆಗಿದೆ. 35% ರಿಸಲ್ಟ್ ಹೆಚ್ಚಳಾಗಿದೆ, ಪ್ರಕಟವಾಗಿದೆ. PCMB ವಿಷಯದಲ್ಲಿ ಬರೋಬ್ಬರಿ 31,000 ವಿದ್ಯಾರ್ಥಿಗಳು ಅಂಕ ಸುಧಾರಣೆ ಕೂಡ ಮಾಡಿದ್ದಾರೆ. ನಾವೊಂದು 50,000 ಮೂಲಕ ಕಂಡಿದ್ರು. 31,000 ಇಟ್ ಇಸ್ ಗುಡ್. 5% ಬಂದ್ಬಿಟ್ಟು ಗ್ರೇಸ್ ಅಂಕ ಕೂಡ ನೀಡಿದ್ದಾರೆ. ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಾಗೆ ರಿಸಲ್ಟ್ ಇಂದ PCMB ಮೇನ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇಂಜಿನಿಯರಿಂಗ್ PCM ಕನ್ಸಿಡರ್ ಮಾಡ್ತಾರೆ. ಆ ಸಬ್ಜೆಕ್ಟ್ಗಳದ್ದು ವಿಷಯವಾರು ಇನ್ಕ್ರೀಸ್ ಆದಂಗೆ ಅಲ್ಲಿ ರ್ಯಾಂಕಿಂಗ್ ಅಲ್ಲಿ ನಿಮ್ದು ಏರಿಳಿಕೆ ಕಾಣ್ತದೆ. ಅದರ ಆಧಾರದ ಮೇಲೆ ಅದೇ ರೀತಿ PUC ಅಂಕದ ಆಧಾರದ ಮೇಲೆ ನಿಮಗೆ ರಿಸಲ್ಟ್ ಕೊಡೋ ಕಾರಣ, CT ಅಂಕದ ಆಧಾರದ ಮೇಲೆ ಅದೇ ರೀತಿ PUCದು ಬೋರ್ಡ್ ಅದರ ಮೇಲೆ ನಮ್ಮ ಫಲಿತಾಂಶ ಕೊಡೋ ಕಾರಣ ಈ ರೀತಿ ಮಾಡಿದ್ದಾರೆ. ಪರೀಕ್ಷೆ 3 ನೋಂದಣಿಗೆ ಮೇ 30 ಕೊನೆ ದಿನಾಂಕ. ಪರೀಕ್ಷೆ 3 ಬರೆಯುವವರು ನೀವು ಕೌನ್ಸಿಲಿಂಗ್ಗೆ ಲಾಸ್ಟ್ ರೌಂಡ್ ಅಟೆಂಡ್ ಆಗಬೇಕಾಗುತ್ತೆ. ನಂತರ ಶಿಕ್ಷಣ ಇಲಾಖೆ 2 ಪರೀಕ್ಷೆ ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಬಂದಿದೆ, ಒಳ್ಳೆ ಅಂಕ ಬಂದಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಏನ್ ಸುಧಾರಣೆ ಮಾಡ್ಕೊಂಡಿದ್ದಾರೆ ಅಂತ ತೋರಿಸಿದ್ದಾರೆ. ಎಷ್ಟಿತ್ತು ಮುಂಚೆ 24 ಇದ್ದಿದ್ದು 60 ತೆಗ್ದವ್ರೆ, 24 ಇದ್ದು 68 ತೆಗ್ದವ್ರೆ, 24 ಇದ್ದು 75 ತೆಗ್ದವ್ರೆ. 5% ಗ್ರೇಸ್ ಅಂಕಗಳನ್ನ ನೀಡಿದ್ದಾರೆ ಅಂತೆ. ಬಟ್ ಹಳೆ PUC ವಿದ್ಯಾರ್ಥಿಗಳಿಗೆ ಐ ಥಿಂಕ್ ಕೊಟ್ಟಿರಲಿಲ್ಲ. ಫಸ್ಟ್ ಎಕ್ಸಾಮ್ಗೆ, ಸೆಕೆಂಡ್ ಅವರಿಗೆ 5% ಗ್ರೇಸ್ ಅಂಕ ನೀಡಿದ್ದಾರೆ. ಮತ್ತೆ ಮರು ಎಣಿಕೆ ಕೊಟ್ಟಿದ್ದಾರೆ. ಮೇ 23 ಲಾಸ್ಟ್ ಡೇಟ್. ಥರ್ಡ್ ಪರೀಕ್ಷೆಗೆ ಕೂಡ ಮೇ 30 ನೀವು ಅರ್ಜಿ ಸಲ್ಲಿಸಬಹುದು. ಥರ್ಡ್ ಪರೀಕ್ಷೆದು ಕೂಡ ಟೈಮ್ ಟೇಬಲ್ ಪ್ರಕಟ ಆಗಿದ್ದಾರೆ. ಇಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದು 1,49,000. ಹಾಜರಾದವರು 1,48,000. ಪಾಸ್ ಆದವರು 52,000. ಬರೀ ಪಾಸಿಂಗ್ ಪರ್ಸೆಂಟೇಜ್ ಶೇಕಡ 35% ಅಷ್ಟೇ ಪಾಸ್ ಆಗಿದ್ದಾರೆ. ಫಲಿತಾಂಶ ಸುಧಾರಣೆ ಬಂದ್ಬಿಟ್ಟು 32,000 ಜನ ಪಡ್ಕೊಂಡಿದ್ದಾರೆ. ಫಲಿತಾಂಶ 32,000 ಜನ ಪಡ್ಕೊಂಡಿದ್ದಾರೆ, ಸುಧಾರಣೆ ಮಾಡ್ಕೊಂಡಿದ್ದಾರೆ. ಇದರಿಂದ ಎಷ್ಟೋ ಮಂದಿಗೆ ಅಂಕ ಸುಧಾರಣೆ ಆಗಿದೆ. ಕಡಿಮೆ ಆಗಿತ್ತು ಅನ್ನೋರಿಗೆ ಜಾಸ್ತಿ ಆಗಿತ್ತು, ಚೆನ್ನಾಗಿದೆ. ಅದರಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು ಹೆಚ್ಚು ಅಂತ ಹೇಳಿದ್ದಾರೆ. ಭೌತಶಾಸ್ತ್ರದಲ್ಲಿ 23,000, ರಸಾಯನಶಾಸ್ತ್ರದಲ್ಲಿ 20,000, 20,326, ಗಣಿತದಲ್ಲಿ 17,000, ಬಯಾಲಜಿಯಲ್ಲಿ 8,331 ಸೇರಿ 69,000 ಮಂದಿಗಳು ಪರೀಕ್ಷೆ ಬರೆದಿದ್ದಾರೆ. ಇದರಲ್ಲಿ 14,000, 7,000, 8,000 ಮತ್ತು 1,000 ವಿದ್ಯಾರ್ಥಿಗಳು ಸುಧಾರಣೆ ಕೂಡ ಕಂಡಿದ್ದಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸೇರಿ 114, 107, 8,933, 1,718 ಎಲ್ಲ ಸೇರಿ ಬರೋಬ್ಬರಿ 30,000 ವಿದ್ಯಾರ್ಥಿಗಳು ಕೂಡ ಮಾಡಿದ್ದಾರೆ. ಇಂಜಿನಿಯರಿಂಗ್ ಅದೇ ರೀತಿ ಅವರು ಮೆಡಿಕಲ್ ಇಂಜಿನಿಯರಿಂಗ್ ಬೇರೆ ಹೋಗ್ತಾರಲ್ಲ, ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದರ ನಿಮ್ಮ ಅಭಿಪ್ರಾಯ ಕಮೆಂಟ್ ಭಾಗ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.